ಮಹರ್ಷಿ ವಾಲ್ಮೀಕಿ ಅವರ ಸನ್ಮಾರ್ಗ ಪ್ರಸ್ತುತ ಔಚಿತ್ಯವಿದೆ. ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಭಿಪ್ರಾಯ. ಸಮಾಜಕ್ಕೆ ಕೊಡುಗೆ ನೀಡಿದ ಗಣ್ಯರ ಜನ್ಮದಿನವನ್ನ ಒಂದು ಸಮಾಜಕ್ಕೆ ಸೀಮಿತ ಮಾಡದೆ ಎಲ್ಲಾ ಸಮುದಾಯ ಒಗ್ಗೂಡಿ ಆಚರಣೆ ಮಾಡಬೇಕಾಗಿದೆ. ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣ ಸಮಾಜದಲ್ಲಿ ವ್ಯಕ್ತಿತ್ವ ಬೆಳೆಸಿಕೊಳ್ಳುವ ಆದರ್ಶವನ್ನ ತಿಳಿಸಿದ್ದಾರೆ. ಅವರ ಸನ್ಮಾರ್ಗ ಪ್ರಸ್ತುತ ಸಮಾಜಕ್ಕೆ ಅವಶ್ಯವಿದೆ. ಅದನ್ನ ಅಳವಡಿಸಿಕೊಂಡು ಮುಂದೆ ಸಾಗುವಂತೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಕರೆ ನೀಡಿದ್ರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದ ಪರಿವರ್ತನೆಗೆ ರಾಮಾಯಣ ಉತ್ತಮ ತತ್ವವನ್ನು ತಿಳಿಸಿದೆ. ವ್ಯಕ್ತಿಯ ಬದುಕು ಹೇಗೆ ಇರಬೇಕು ಹಾಗೂ ಆಡಳಿತಾತ್ಮಕ ಅಂಶಗಳು ಸಹ ಸಾವಿರಾರು ವರ್ಷಗಳ ಹಿಂದೆಯೇ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ. ವಿಶ್ವಶ್ರೇಷ್ಠ ಗ್ರಂಥ ರಚಿಸಿದ ವಾಲ್ಮೀಕಿ ಅವರನ್ನ ಒಂದು ಜನಾಂಗಕ್ಕೆ ಸೀಮಿತ ಮಾಡದೆ ಎಲ್ಲಾ ಸಮುದಾಯ ಸೇರಿ ಆಚರಣೆ ನಡೆಸಬೇಕು ಎಂದರು. ಸಾರ್ತಕ್ಕಂಥದ್ದು ಈ ಸಮಾಜಕ್ಕೆ ಮಾಡಿದ್ದಾರೆ. ಅವರನ್ನ ನಾವು ಒಮ್ಮೆ ನೆನೆಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೆನೆಸೋದರ ಜೊತೆಯಲ್ಲಿ ಅವರ ಮಾರ್ಗದರ್ಶನ ಏನ್ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಜ್ಞಾಪಿಸೋಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಅದನ್ನ ಮತ್ತೊಮ್ಮೆ ಜ್ಞಾಪಿಸಿ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ಹೇಳೋ ಒಂದು ಸಂದೇಶವನ್ನು ಸಾರ್ಲಿಕ್ಕೆ ಈ ಮಹನೀಯರ ಆಚರಣೆಗಳನ್ನ ನಾವು ಮಾಡ್ತೀವಿ. ವಿಶೇಷವಾಗಿ ಹೆಂಗಾಗಿದೆ ಅಂತ ದುರ್ದೈವ ಅಂದ್ರೆ ಯಾರ್ಯಾರು ಮಹನೀಯರ ಆಚರಣೆ ಮಾಡ್ತೀವೋ ಅವರು ಈ ಸಮಾಜಕ್ಕೆ ಯಾವ ಸಮಾಜದಲ್ಲಿ ಹುಟ್ಟಿದಾರೋ ಆ ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯವನ್ನ ನಾವು ಆಗ್ತಾ ಇದ್ವಿ. ಅದು ಆಗ್ಬಾರ್ದು. ಇವರೆಲ್ಲರೂ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಬರೆದ್ರು. ರಾಮಾಯಣ ನಿಮ್ಗೋಸ್ಕರನೇ ಬರ್ದಿದ್ರಾ? ನಿಮ್ಗೋಸ್ಕರನೇ ಬರ್ದಿಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಕಳಿಸ್ತು ಈ ಕೃತಿ. ಬಹುಶಃ ಈ ಸಮಾಜವನ್ನ ಪರಿವರ್ತನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಈ ಕೃತಿಯ ಮುಖೇನ ಮಹರ್ಷಿ ವಾಲ್ಮೀಕಿಯರವರು ನೀಡಿರ್ತಕ್ಕಂಥದ್ದು. ಈ ಒಂದು ರಾಮಾಯಣದಲ್ಲಿ ಒಬ್ಬ ವ್ಯಕ್ತಿಗತವಾಗಿ ಹುಟ್ಟಿದ ಮೇಲೆ ಸಾಯವರೆಗೂ ನಮ್ಮ ಸಮಾಜದಲ್ಲಿ ಯಾವ ರೀತಿ ನಡವಳಿಕೆಗಳಿದಾವೆ ಅವೆಲ್ಲವನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇನ್ನು ಪಟ್ಟಣ ಪಂಚಾಯಿತಿ ಸದಸ್ಯ ಜಿಎನ್ ಅಣ್ಣಪ್ಪ ಸ್ವಾಮಿ ಮಾತನಾಡಿ, ಕೋವಿಡ್ ಹಿನ್ನೆಲೆ ವಾಲ್ಮೀಕಿ ಜಯಂತಿ ಕಳೆದ 5 ವರ್ಷ ಸರಳ ಆಚರಣೆ ಮಾಡಲಾಗಿತ್ತು. ಈ ಬಾರಿ ಶಾಸಕರ ಸಹಕಾರದಲ್ಲಿ ಅದ್ಧೂರಿಯಾಗಿ ನಡೆಸಿದ್ದೇವೆ ಎಂದರು. ಜಯಂತಿ ಕಾರ್ಯಕ್ರಮನ 2 ವರ್ಷಗಳ ಕಾಲ ಅದ್ಧೂರಿಯಾಗಿ ಮಾಡಕ್ಕಾಗಿರ್ಲಿಲ್ಲ. ಸಂಘದ ಪದಾಧಿಕಾರಿಗಳು ಎಲ್ಲ ಒಂದ್ ಕಡೆ ಕೂತ್ ಚರ್ಚೆ ಮಾಡಕ್ಕಾಗಿರ್ಲಿಲ್ಲ. ಈ ಬಾರಿ ಮಾಡಬೇಕು ಅಂತ ತೀರ್ಮಾನಿಸಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವ್ರನ್ನ ಕೇಳ್ಕೊಂಡಾಗ ಆಯ್ತು ಮಾಡಿ, ನಾನು ಸಹಕಾರ ಕೊಡ್ತೀನಿ. ಈ ಬಾರಿ ನಿಮ್ ಜಯಂತಿ ಅಷ್ಟೋದಕ್ಕೆ ನಿಮ್ಮ ಸಮುದಾಯಕ್ಕೆ ಒಂದು ಜಾಗವನ್ನ ಕೊಡುಗೆಯಾಗಿ ಕೊಡ್ತೀನಿ ಜಯಂತಿಲಿ ಅಂತ ಹೇಳಿ ಇವತ್ತು ತಹಸೀಲ್ದಾರ್ ಆರ್ತಿ ಮೇಡಮ್ ಅವ್ರ ಕಡೆಯಿಂದ ಒಂದು ಪಾಣಿನೂ ಸಹ 21 ಕುಂಟೆ ನಮಗೆ ಮಾಡಿಸ್ಕೊಂಡು ಇವತ್ತು ತಂದಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಅದೇ ರೀತಿ ಅವ್ರು ಹೇಳಿದ್ದಕ್ಕೆ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಶ್ರಮ ವಹಿಸಿ ಆ RTCನ ನಿನ್ನೆ 7 ಗಂಟೆಗೆ ತಂಪು ಕೊಟ್ಟು 7 ಗಂಟೆ 10 ನಿಮಿಷಕ್ಕೆ ಪಾಣಿ ನಮ್ ಕೈಗೆ ಸಿಕ್ತು. ನಮ್ಗೆಲ್ಲ ಸಂತೋಷ ಆಯ್ತು. ನಾವು ಗ್ರೂಪ್ ಅಲ್ಲೂ ಚರ್ಚೆ ಮಾಡ್ದು. ಎಲ್ಲ ಅಭಿನಂದನೆ ಸಲ್ಲಿಸಿದೀರಾ. ಇಲ್ಲಿ ನೇರವಾಗಿ ನಿಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಇಬ್ಬರಿಗೂ ಸಹ ಜನಪ್ರಿಯ ಶಾಸಕರಿಗೆ ಹಾಗೂ ತಾಲೂಕ್ ದಂಡಾಧಿಕಾರಿಗಳಿಗೆ ಅಭಿನಂದಿಸ್ತಾನೆ. ಚಪ್ಪಾಳೆ ಮೂಲಕ, ಜೋರಾಗಿ ಚಪ್ಪಾಳೆ ಮೂಲಕ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಪಟ್ಟಣ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ವಾಲ್ಮೀಕಿ ಭಾವಚಿತ್ರವನ್ನ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಕಾಲೇಜು ಮೈದಾನವನ್ನ ತಲುಪಿತ್ತು. ನಂತರ ವಾಲ್ಮೀಕಿ ನಾಯಕ ಸಮಾಜದ ಗಣ್ಯರಿಗೆ ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಹಾಸ್ಯ ಕಲಾವಿದ ಮಿಮಿಕ್ರಿ ಗೋಪಿ ಅವರಿಂದ ಹಾಸ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು.
ಇನ್ನು ಇದೇ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಆರತಿ ಬಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಆಯಿಷಾ ತಾಸಿನ್, ಸದಸ್ಯರಾದ ಮೊಹಮ್ಮದ್ ಸಾದಿಕ್, ರೇಣುಕಾ ಪ್ರಸಾದ್, ಕುಮಾರ್, ಶಶಿಕುಮಾರ್, ಜಿಆರ್ ಶಿವಕುಮಾರ್, ಆನಂದ್, ತಾಲೂಕು ಪಂಚಾಯಿತಿ ಇಒ ರಂಗನಾಥ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷ ಅಡವೀಶ್ ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.